ಹಾಯ್. ಇಂಗ್ಲೀಷ್ ಕಲಿಬೇಕಂತ ತುಂಬ ಆಸೆ. ಸ್ವಲ್ಪ ಸ್ವಲ್ಪ ಇಂಗ್ಲೀಷ್ ಬರುತ್ತೆ, ಆದರೂ ನನಗೆಲ್ಲೋ ಮಾತಾಡೋಕ್ಕೆ ತುಂಬಾ ಭಯ ಆಗುತ್ತೆ. ಅಥವಾ ನಂಗೆ ಆಗ್ತಾ ಇಲ್ಲ, ನಂಗೆ ಗೊತ್ತಿದೆ ಹಂಗೆ ಹೇಳೋಕ್ಕೆ ಬರ್ತಾಯಿಲ್ಲ ಅಂತಕ್ಕಂಥ ಕನ್ಫ್ಯೂಷನ್ಸಲ್ಲಿದ್ದೀರಾ? ಹಾಗಾದರೆ ಈ 5 ಮಿಸ್ಟೇಕ್ಸ್ನ ನೀವು ಮಾಡಬಾರ್ದು. ಹಾಗೇನಾದರೂ ಮಾಡಿದ್ರಿ ಅಂದರೆ ನಿಮಗೆ ಇಂಗ್ಲೀಷ್ ಇನ್ನೂ ಟಫ್ ಆಗ್ತಾ ಹೋಗುತ್ತೆ ಹೊರತು ಈಸಿ ಅಂತೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾವೆಲ್ಲ ಮಾತೃಭಾಷೆನೇ ಮನೇಲಿ ಮಾತಾಡ್ತೀವಿ ಅಲ್ವಾ? ನಮಗೆ ಇಂಗ್ಲೀಷ್ ಮಾತಾಡೋಕ್ಕೆ ಚಾನ್ಸಸ್ ಸಿಗೋಲ್ಲ. ಸೊ ಸಿಕ್ಕಿರೋ ಚಾನ್ಸ್ನ ಯಾವ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ಸೊ ಏನು ಮಾಡೋಣ, ಏನು ಮಾಡ್ತಾಯಿದ್ದೀವಿ ಹಾಗಿದ್ರೆ ಮಿಸ್ಟೇಕ್ಸು? ಯಾವ 5 ತಪ್ಪುಗಳನ್ನು ಮಾಡ್ತಾಯಿದ್ವಿ? ದ ಫಸ್ಟ್ ಮೇನ್, ಈಗ ನೀವು ಇದನ್ನು ವಿಡಿಯೋನ ನೋಡಿಬಿಟ್ಟು ಹಾಗೆ ಬ್ಯಾಕ್ ಹೋಗಿ ಮುಗೀತು, ಮತ್ತೆ ನಿಮ್ಮ ಕೆಲಸದಲ್ಲಿ ಹೋಗ್ತಿರಲ್ಲ, ದಟ್ ಈಸ್ ದ ಫಸ್ಟ್ ಮಿಸ್ಟೇಕ್. ಏನು ಮಾಡ್ತಿದ್ದೀರಾ? ಬರೀ ನೋಡೋದು ಅಥವಾ ಕೇಳೋದು. ಬರೀ ಏನು ಮಾಡ್ತಿರ್ತೀರಾ? ಯಾವುದೋ ಇಂಗ್ಲೀಷು ನ್ಯೂಸ್ ನೋಡ್ಬಿಟ್ಟೆ, ಇಂಗ್ಲೀಷ್ ಒಂದು ಚಾನಲಲ್ಲಿ ನಾನು ಇವತ್ತೊಂದು ನ್ಯೂಸ್ ನೋಡ್ಬಿಟ್ಟೆ, ಅಥವಾ ಇಂಗ್ಲೀಷ್ ಪೇಪರಲ್ಲಿ ಏನೋ ಕೇಳಿಬಿಟ್ಟೆ, ಆಯಿತು ಬರುತ್ತಾ? ಇಲ್ಲ. ಅಥವಾ ಯೂಟ್ಯೂಬಲ್ಲಿ ನಾನು ಎಷ್ಟೊಂದು ವೀಡಿಯೋಸ್ ನೋಡ್ಬಿಟ್ಟೆ, ಎಷ್ಟೊಂದು ವೀಡಿಯೋಸ್ ಕೇಳಿದ್ದೀನಿ, ಬರಲ್ಲ ಇಂಗ್ಲೀಷು. ಅಷ್ಟು ಮಾತ್ರ ಮಾಡಿದರೆ ಬರಲ್ಲ. ಸೊ ಏನು ಮಾಡಬೇಕಾಗಿದ್ರೆ ಪ್ರಾಕ್ಟೀಸ್ ಮಾಡಬೇಕು. ಅದನ್ನ ಇಂಗ್ಲೀಷ್ನ ಪ್ರಾಕ್ಟೀಸ್ ಮಾಡಬೇಕು, ಮಾತಾಡೋದನ್ನು. ಮಾತಾಡ್ತಾ ಮಾತಾಡ್ತಾ ಏನಾಗುತ್ತದು ನಮಗೆ ತಂತಾನೇ ಬರುತ್ತೆ. ಎಲ್ಲಿ ಯಾವುದನ್ನು ಯಾವ ರೀತಿಯಾಗಿ ಬಳಸಬೇಕು ಅಂತ ಒಂದು ಸಣ್ಣ ಕಾನ್ಸೆಪ್ಟನ್ನ ಇಟ್ಕೊಂಡು ಆ ಇಂಗ್ಲೀಷ್ನ ಪ್ರಾಕ್ಟೀಸ್ ಮಾಡಿದರೆ ಇಂಗ್ಲೀಷ್ ಖಂಡಿತ ಬರುತ್ತೆ. ಆಲ್ರೆಡಿ ಗೊತ್ತಿರೋರು ಹೇಳಿದಾರಲ್ವಾ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಮನುಷ್ಯನನ್ನು ಪರ್ಫೆಕ್ಟಾಗಿ ಮಾಡೋದು ಓನ್ಲಿ ಪ್ರಾಕ್ಟೀಸ್. ಸೊ ಅಭ್ಯಾಸನೇ ತಾಯಿ, ಆಸಕ್ತಿಯೇ ತಂದೆ, ಅಭ್ಯಾಸವೇ ತಾಯಿ ಅಂತ. ತಾಯಿ ಯಾವತ್ತೂ ನಮ್ಮನ್ನು ಬಿಟ್ಟೋಗಲ್ಲ. ಪ್ರಾಕ್ಟೀಸು ನಮ್ಮನ್ನು ಮಾಡಿದ್ದು ಎಲ್ಲೂ ಹೋಗಲ್ಲ. ಸೊ ದಿಸ್ ಈಸ್ ದ ಫಸ್ಟ್ ಮಿಸ್ಟೇಕ್. ನೀವು ಬರೀ ನೋಡೋದು ಕೇಳೋದು ಅಷ್ಟೇ ಮಾಡಿದ ತಕ್ಷಣ ನಮಗೆ ಇಂಗ್ಲೀಷ್ ಖಂಡಿತವಾಗ್ಲೂ ಬರೋದಿಲ್ಲ. ಸೊ ಏನು ಮಾಡಬೇಕು? ಇಂಗ್ಲೀಷ್ನ ಪ್ರಾಕ್ಟೀಸ್ ಮಾಡಬೇಕು. ಎಲ್ಲಿ ನಮಗೆ ಅಪಾರ್ಚುನಿಟಿ ಇದೆಯೋ, ಎಲ್ಲಿ ನಮಗೆ ಸಮಯ ಸಿಗುತ್ತೋ, ಅವಕಾಶ ಸಿಕ್ಕಾಗ ಅದನ್ನು ಮಾತಾಡ್ತಾ ಹೋಗಬೇಕು. ಆವಾಗ ಮಾತ್ರ ನಮಗೆ ಇಂಗ್ಲೀಷು ಬರುತ್ತೆ. ಸೊ ದ ನೆಕ್ಸ್ಟ್ ತಪ್ಪು ಏನಪ್ಪ ಅಂತಂದರೆ, ತಪ್ಪು ಮಾಡುವ ಭಯ. ಅಯ್ಯೋ, ಯಾರೇನು ಅಂದ್ಕೊಂಡ್ಬಿಡ್ತಾರೋ, ನಾನೇನು ತಪ್ಪು ಮಾತಾಡ್ತೀನೋ, ಸರಿ ಇರುತ್ತಾ, ನಗಾಡ್ಬಿಡ್ತಾರಾ? ಈ ಭಯದಿಂದ ಹೊರಗೆ ಬನ್ನಿ. ಈ ಭಯ ಏನು ಮಾಡುತ್ತೆ ಅಂದರೆ ನಮ್ಮನ್ನು ಅರ್ಧದಷ್ಟು ಹಿಂದಕ್ಕೆ ಕರ್ಕೊಂಡೋಗುತ್ತೆ. ನಾವು ಒಂದು ದಾರಿಲಿ ಮುಂದಕ್ಕೆ ಹೋಗ್ಬಿಟ್ಟಿರ್ತೀವಿ, ಭಯ ಪಟ್ಕೊಂಡ್ರೆ ನಾವು ಹಿಂದಕ್ಕೆ ಹೋಗೋದಂತ ಖಂಡಿತವಾಗ್ಲೂ. ಸೊ ಅದಕ್ಕೆ ತಪ್ಪು ಮಾಡ್ತೀವಿ ಅನ್ನೋ ಭಯದಿಂದ ಒಂದು ಸಲ ಹೊರಗೆ ಬನ್ನಿ. ಕಾನ್ಫಿಡೆಂಟ್ ಆಗಿರಿ. ನಾನು ಮಾತಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸು ನಿಮಗೇನಾದರೂ ಬಂತು ಅಂದರೆ ಜಸ್ಟ್ ಯು ಆರ್ ಗೋ ಥ್ರೂ ದಟ್. ನೆಕ್ಸ್ಟು ಅನುವಾದ. ಇಲ್ಲಿ ಸ್ಟ್ರಕ್ ಆಗ್ತೀವಿ ನೋಡಪ್ಪ ನಾವು. ನಾನು ಕೂಡ ಸುಮಾರು ಸಲ ಸ್ಟ್ರಕ್ ಆಗೋದೇ ಇಲ್ಲಿ. ಅನುವಾದ ಮಾಡೋದು ಏನಪ್ಪ, ನನ್ನ ತಲೆಯಲ್ಲಿ ಒಂದೇನೋ ಒಂದು ಹೊಳೆಯುತ್ತೆ. ಅದು ಯಾವಾಗಲೂ ನೋಡ್ರಿ, ಮನುಷ್ಯ ಹೆಂಗೆ ಅಂದರೆ ನಮ್ಮ ಆಲೋಚನೆಗಳೆಲ್ಲವೂ ನಮ್ಮ ಮದರ್ ಟಂಗಲ್ಲೇ ಬರೋದು. ಇದು ಸತ್ಯ, ಒಪ್ಕೊಳ್ತೀನಿ. ಆದರೆ ಯಾವಾಗ ಇಂಗ್ಲೀಷನ್ನು ಕಲಿಬೇಕು ಅಂತ ಅಂದ್ಕೊಳ್ತೇವೋ, ಯಾವಾಗ ಇಂಗ್ಲೀಷ ಪ್ರಾಕ್ಟೀಸ್ ಮಾಡಬೇಕು, ಐ ಟು ಸ್ಪೀಕ್ ಇನ್ ಇಂಗ್ಲೀಷ್ ಅಂತ ಏನು ಅಂದ್ಕೊಳ್ತೀವಲ್ಲ, ಆಗ ಆದಷ್ಟು ಇದನ್ನು ಕಡಿಮೆ ಮಾಡ್ತಾ ಬರಬೇಕು. ಹೇಗೆ? ನಾನು ಊಟ ಮಾಡುತ್ತಿದ್ದೇನೆ, ನಾನು ಊಟ ಮಾಡುತ್ತಿದ್ದೇನೆ. ಸೊ ಇದಿದೆ, ಇದು ನನ್ನ ತಲೆಯಲ್ಲಿ ಬರ್ತಾಯಿದೆ ಇವಾಗ. ಸೊ ನಾನು ಐ ಅಂತ ಹೇಳಿದ್ರಿ, ಊಟ ಏನೋ ಡಿನ್ನರು ಲಂಚು ಏನೋ ಒಂದು ಅಂದ್ಕೊಳ್ಳಿ. ಐ ಡಿನ್ನರ್ ಗೊತ್ತು, ಮಾಡುತ್ತಿದ್ದೇನೆ ಗೊತ್ತಾಗ್ತಿಲ್ಲ, ಇಲ್ಲೇನೋ ಒಂದು ಹೆಲ್ಪಿಂಗ್ ವರ್ಬ್ ಬರಬೇಕು, ಅದು ಗೊತ್ತಾಗ್ತಿಲ್ಲ. ಸೊ ಟ್ರಾನ್ಸ್ಲೇಟೇಷನ್ ಮೆಥಡಿಗೆ ಏನಾದರೂ ಹೋದ್ರಿ ಅಂದರೆ, ಅನುವಾದ ಅಂತಕ್ಕಂಥ ಮೆಥಡಿಗೆ ಏನಾದರೂ ಹೋದರೆ ಸೊ ನೀವು ಅಲ್ಲಿ ಎಡು ಬಿಡ್ತೀರಾ. ಹಾಗಾಗಿ ಏನು ಮಾಡಬೇಕಾಗಿದ್ರೆ ಅಂದರೆ, ನೋ, ಡೋಂಟ್ ಟ್ರಾನ್ಸ್ಲೇಟ್, ಜಸ್ಟ್ ಥಿಂಕ್ ಇನ್ ಇಂಗ್ಲೀಷ್. ಇದ್ರದ್ದೇ ಒಂದು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ, ಹೌ ಟು ಥಿಂಕ್ ಇನ್ ಇಂಗ್ಲೀಷ್, ಹೆಂಗೆ ಇಂಗ್ಲೀಷಲ್ಲಿ ಥಿಂಕ್ ಮಾಡಬೇಕು ಅನ್ನೋದು. ನಿಜ ಇದೆ, ನಾನು ಸಪ್ರೇಟಾಗಿ ಒಂದು ವೀಡಿಯೋನ ಮಾಡ್ತೀನಿ. ಯಾಕಂದರೆ ಇದು ತುಂಬ ಡೀಪಾಗಿದೆ ವಿಷಯ, ಥಿಂಕ್ ಇನ್ ಇಂಗ್ಲೀಷ್ ಅಂತಕ್ಕಂಥದ್ದು. ಸೊ ಇಂಗ್ಲೀಷಲ್ಲೇ ಥಿಂಕ್ ಮಾಡಿರಿ, ನಿಧಾನಕ್ಕೆ ಬರುತ್ತೆ. ಒಂದೇ ಸಲ ಯಾವುದೂ ಸಾಧ್ಯ ಇಲ್ಲ.
ನಿಧಾನಕ್ಕೆ ಬರುತ್ತೆ. ಸಣ್ಣ ಸಣ್ಣ ಪದಗಳನ್ನು ಮಾಡಿ, ಸಣ್ಣ ಸಣ್ಣ ವಾಕ್ಯಗಳನ್ನು ಮಾಡಿ, ಆನಂತರ ಪ್ರತಿಯೊಂದನ್ನು ಮುಂದೆ ಚಾನ್ಸಸ್ ಇದೆ. ನೆಕ್ಸ್ಟು ಈಗಾಗಲೇ ಮೇಲೆ ಹೇಳ್ದಂಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ವಿ. ಹೆಂಗಿರಬೇಕು ನಮ್ಮ ಪ್ರಾಕ್ಟೀಸು? ಡೈಲಿ ರುಟೀನ್ ಆಗಿರಬೇಕು ಅದು ಪ್ರಾಕ್ಟೀಸು. ಡೈಲಿ ರುಟೀನ್, ಡೋಂಟ್ ಸ್ಕಿಪ್ ಅ ಡೇ. ಒಂದು ದಿವಸ ತಪ್ಪಿಸ್ಲಾರ್ದೇ ಡೈಲಿ ರುಟೀನ್. ಇವಾಗ ಫಾರ್ ಎಕ್ಸಾಂಪಲ್ ನಾವು ಬೆಳಗ್ಗೆ ಎದ್ದೇಳ್ತೀವಪ್ಪ, ಎದ್ದ ತಕ್ಷಣ ಏನು ಮಾಡ್ತೀವಿ ಹೇಳ್ರಿ? ನಮಗೇನು ಆಟೋಮೆಟಿಕ್ಕಾಗಿ ಎಲ್ಲಿ ಹೋಗ್ತೀವಿ? ವಾಶ್ರೂಮು ಅಥವಾ ಬಾತ್ರೂಮ್, ಬ್ರಷ್ ಮಾಡ್ತೀವಿ, ಇಲ್ಲ ಟಾಯ್ಲೆಟ್ಗೆ ಹೋಗ್ತೀವಿ. ಸೊ ಇದು ಹೆಂಗೆ ಅಂದರೆ, ಹೆಂಗೆ ಪ್ರಾಕ್ಟೀಸ್ ಆಗಿದೆ ನಮಗೆ ಚಿಕ್ಕವರಿದ್ದಾಗಿದೆ ಅಂತಂದರೆ, ವಿತೌಟ್ ನೋಯಿಂಗ್ಲಿ ನಮ್ಗೆ ಗೊತ್ತೇ ಆಗೋಲ್ಲ. ನಾವು ಸೀದಾ ಅಲ್ಲಿ ಬಾತ್ರೂಮ್ಗೆ ಹೋಗೋದು ಅಥವಾ ಇನ್ಯಾರು ಬೇರೆ ಬೇರೆ ಏನಾದರೂ ಅಭ್ಯಾಸಗಳನ್ನು ಇಟ್ಕೊಂಡಿರ್ಬೋದು. ಬೆಡ್ ಟೀ ಕುಡಿತಕ್ಕಂಥದ್ದು, ಬೇರೆ ಎದ್ದು ಹೊರಗಡೆ ಹೋಗಿ ಬರ್ತಕ್ಕಂಥದ್ದು, ಬೇರೆ ಅಭ್ಯಾಸಗಳನ್ನ ಇಟ್ಕೊಂಡಿರ್ತೀವಲ್ವ. ಸೊ ಇದ್ದ ತಕ್ಷಣ ಆಮೇಲೆ ಹೊರಗಡೆಯಿಂದ ಬರ್ತೀವಿ. ಹೊರಗಡೆಯಿಂದ ಬಂದ ತಕ್ಷಣವೇ ಗಾಡಿ ಬೀಗನ ಎಲ್ಲಿಡ್ತೀವಪ್ಪ ನಾವು? ಒಂದು ಜಾಗ ಅಂತ ಮಾಡ್ಕೊಂಡಿರ್ತೀವಲ್ಲ, ಕೈ ಸೀದಾ ಅಲ್ಲಿಗೆ ಹೋಗುತ್ತಲ್ವ ಬೀಗ ಹಾಕೋ ಹತ್ರಕ್ಕೆ. ಹೆಂಗೆ ಇದು ಆಯಿತು? ಪ್ರಾಕ್ಟೀಸಿಂದ. ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಆಗುತ್ತೆ. ಇವಾಗ ಮನೆ ಚೇಂಜ್ ಮಾಡಿದ್ವಿ ಅಂದ್ಕೊಳ್ಳಿ, ಅದು ಸೀದಾ ಕೈ ಆ ಸ್ವಿಚ್ಚು ಅಥವಾ ಬೀಗ ಇಡೋ ಜಾಗನ ಅಂದರೆ ಮನೇಲಿ ಬಂದ ತಕ್ಷಣ ಎಡಭಾಗಕ್ಕೆಲ್ಲೋ ಇಡ್ತಾ ಇರ್ತೀವಿ ಮುಂಚಿನ ಮನೇಲಿ. ಸೊ ನೆಕ್ಸ್ಟ್ ಮನೆ ಚೇಂಜ್ ಮಾಡಿದ ತಕ್ಷಣ ಆ ಪ್ಲೇಸ್ ಚೇಂಜ್ ಆಗಿರ್ಬೋದು. ನಮ್ಮ ಮನೆ ಡೋರದು ಅಥವಾ ಬೀಗ ಇಡೋ ಜಾಗ ಎಡಕ್ಕಿರೋದು ಬಲಕ್ಕಾಗಿರ್ಬೋದು. ಸೊ ಅದ್ರ ಕೈ ಎಲ್ಲಿಗೆ ಹೋಗುತ್ತೆ? ಮತ್ತೆ ಎಡಗಡೆ ಒಂದು ಸೆಕ್ಷನ್ಗೆ ಹೋಗ್ಬಿಡ್ತೀವಿ ನಾವು. ಸೊ ಅಲ್ಲೇ ಕೈ ಹೋಗ್ಬಿಡುತ್ತೆ. ಅಂದರೆ ಯಾಕೆ ಇದಾಯಿತು ಅಂದರೆ, ಡೈಲಿ ರುಟೀನಿಂದ ಆಯ್ತಿದು. ಸೊ ಹಾಗಿದ್ರೆ ಈ ಡೈಲಿ ರುಟೀನ್ ಇಂಗ್ಲೀಷ್ಗೆ ಏನು ಮಾಡ್ಕೊಳ್ಬೇಕು ಅಂತಂದರೆ, ಇಲ್ಲಿ ಈಗಾಗಲೇ ನಾವು ಗೊತ್ತಿರೋ ಪ್ರಕಾರ ನಮಗೆ ಸೊ ಇಂಗ್ಲೀಷನ್ನು ಕಲಿಬೇಕಂದ್ರೆ ಈ ಸ್ಕಿಲ್ಸ್ ನಮಗೆ ಗೊತ್ತಿರಬೇಕು. ಏನಿದು LSRW ಅಂತ? ಲಿಸನ್, ಸ್ಪೀಕ್, ರೀಡ್, ರೈಟ್. ಸೊ ಈ 4 ಸ್ಕಿಲ್ಸ್ನ ಕಲಿಬೇಕು. ಒಂದೇ ಟಾಪಿಕ್ ಮೇಲೆ ಕಲೀರಿ, ಕಾನ್ಸಂಟ್ರೇಟ್ ಮಾಡಿರಿ. ಜಸ್ಟಕ್ಕೆ ಕಾನ್ಸೆಪ್ಟ್, ಒಂದು ಟಾಪಿಕನ್ನು ತೊಗೊಳ್ರಿ, ಒಂದು ಕಾನ್ಸೆಪ್ಟ್ ತೊಗೊಳ್ರಿ. ಏನಿವತ್ತು ನಿಮ್ಮದು ಊಟ ಅಥವಾ ಬಟ್ಟೆ, ಏನೋ ಒಂದು ಕಾನ್ಸೆಪ್ಟ್ ತೊಗೊಳ್ರಿ. ಸೊ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಇರ್ತಕ್ಕಂತಹ ಯಾವುದಾದ್ರೂ ವರ್ಡ್ಸ್ನ ಕೇಳಿ. ಎಷ್ಟು? ಒಂದು 5 ಮಿನಿಟ್ಸು, ಇಲ್ಲ ಒಂದು ಆಡಿಯೋ ಕೇಳ್ರಿ. ಯಾವುದೋ ಒಂದು ಆಡಿಯೋ ಕೇಳ್ರಿ, ಅಥವಾ ಒಂದು ಟಿ ವಿನಲ್ಲಿ ಏನೋ ಒಂದು ಪ್ರೋಗ್ರಾಮ್, ಇಂಗ್ಲೀಷ್ ಪ್ರೋಗ್ರಾಮ್ನ ವಾಚ್ ಮಾಡಿ. ಆ ಟಿ ವಿನಲ್ಲಿ ಇಂಗ್ಲೀಷ್ ಪ್ರೋಗ್ರಾಮ್ ವಾಚ್ ಮಾಡಿ. 5 ಮಿನಿಟ್ಸ್ ಅಷ್ಟೇ, ಜಾಸ್ತಿ ನೋಡೋಕೆ ಹೋಗ್ಬೇಡ್ರಿ. ಯಾಕಂದರೆ ಇದು ಡೈಲಿ ರುಟೀನಾಗಿ ಬೇಕಂದರೆ ನಮಗೆ ಸಿಂಪಲಿಂದನೇ ಹೋಗಬೇಕು. ಸೊ 5 ಮಿನಿಟ್ಸು. ಆಫ್ಟರ್ 5 ಮಿನಿಟ್ಸ್ ಆ ಒಂದು ಪ್ರೋಗ್ರಾಮ್ ವಾಚ್ ಮಾಡಿದ್ರಿ. ವಾಚ್ ಮಾಡಿದ ಮೇಲೆ ಆ 5 ಮಿನಿಟ್ಸ್, ನೆಕ್ಸ್ಟ್ 5 ಮಿನಿಟ್ಸು ಆ ಪ್ರೋಗ್ರಾಮ್ ಬಗ್ಗೆ ಮಾತಾಡಿ. ಆ ಪ್ರೋಗ್ರಾಮ್ ಬಗ್ಗೆ ಏನು ಮಾಡಿ? ಮಾತಾಡಿ. ಸೊ ಅಲ್ಲಿ ನೆಕ್ಸ್ಟ್ ಆ ಪ್ರೋಗ್ರಾಮ್ ಬರಬೇಕಾದಾಗ ಇರ್ತಕ್ಕಂತಹ ಒಂದು ಟಾಪಿಕ್ಕನ್ನು ಓದಿ, ಆಮೇಲೆ ನೀವೇನು ಮಾತಾಡಿರ್ತಿರಲ್ಲ ಅದನ್ನು 5 ಮಿನಿಟ್ಸ್ ಬರೀರಿ. ಒಂದು ಕಾನ್ಸೆಪ್ಟ್ ಮೇಲೇನೂ ಮಾಡ್ಬೋದು, ಅಥವಾ ಬೇರೆ ಬೇರೆ ಕಾನ್ಸೆಪ್ಟ್ಗಳ ಮೇಲೂ ಕೂಡ 5 ಮಿನಿಟ್ಸ್ ಲಿಸ್ನಿಂಗ್, 5 ಮಿನಿಟ್ಸ್ ಸ್ಪೀಕಿಂಗ್, 5 ಮಿನಿಟ್ಸ್ ರೀಡಿಂಗ್, 5 ಮಿನಿಟ್ಸ್ ರೈಟಿಂಗ್ ಅಂತ ಕೂಡ ಹೋಗ್ಬೋದು. ಸೊ ಇದು ನೆಕ್ಸ್ಟು ಇರ್ತಕ್ಕಂತಹ ತಪ್ಪು. ಇದು ನೋಡಿ, ಇದು ಸ್ವಲ್ಪ ಏನು ಈ ಟೀಚರ್ಸ್ ಒಂದು ಇದಕ್ಕೆ ಬಂದಾಗ ಇದು ಪರ್ಫೆಕ್ಟಾಗಿ ಬರಲೇಬೇಕು. ಆದರೂ ಕೂಡ ಸ್ಪೀಕಿಂಗ್ ಅಂತ ಬಂದಾಗ ನಾವು ಈ ಒಂದು ತಪ್ಪನ್ನು ಮಾಡ್ತೀವಿ. ಏನಂತಂದರೆ ಫಿಫ್ತ್ ಮಿಸ್ಟೇಕ್, ಗ್ರಾಮರ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಹೋಗ್ತೀವಿ. ಸೊ ಗ್ರಾಮರ್ಗೆ ಹೆಚ್ಚು ಫಸ್ಟ್ ಇನಿಷಿಯಲ್ ಸ್ಟೇಜಸಲ್ಲಿ ಸೊ ನಾವು ಗ್ರಾಮರ್ಗೆ ಜಾಸ್ತಿ ಪ್ರಾಕ್ಟೀಸ್ ಇದನ್ನು ಕೊಡೋದು ಬೇಡ. ಸಣ್ಣದಾಗಿ ಐ ಗೋ, ಐ ಸೀಟ್, ಸಿಂಪಲ್ಲಾಗಿ ದಿಸ್ ಈಸ್ ಚೇರ್, ದಿಸ್ ಈಸ್ ಬ್ಲ್ಯಾಕ್ ಬೋರ್ಡ್, ದಿಸ್ ಈಸ್ ಫ್ಲೋರ್, ದಿಸ್ ಈಸ್ ಹೌಸ್ ಅಂತ ಚಿಕ್ಕ ಚಿಕ್ಕ ಇದನ್ನು ಮಾಡಿ. ಹೆಚ್ಚು ಯಾವಾಗ ಗ್ರಾಮರ್ ಅಂತ ಹೋಗ್ತೀವೋ, ಅಯ್ಯೋ ಇದು ಪಾಸ್ಟ್ ಟೆನ್ಸ್ ಅಲ್ವಾ, ಪಾಸ್ಟ್ ಟೆನ್ಸಿಗೆ ಏನಕ್ಕೆ ಯೂಸ್ ಮಾಡಬೇಕು, ಹೀ ಎಲ್ಲಿ ಯೂಸ್ ಮಾಡಲಿ, ಶೀ ಎಲ್ಲಿ ಇದು ಮಾಡಲಿ, ದೇ ದೆಮ್ ಅಂತ ಇದ್ದಾವಲ್ವಾ. ಸೊ ಪಾಸ್ಟ್ ಟೆನ್ಸ್ ಹೆಂಗೆ, ನಾನು ಫ್ಯೂಚರ್ನ ನಾಳೆ ಮಾಡೋದು ಹೇಳ್ಬೇಕಲ್ಲ. ಸೊ ಗ್ರಾಮರ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಆ ಕಾನ್ಫಿಡೆನ್ಸನ್ನು ಕಳ್ಕೊಂಬಿಡ್ತೀವಿ. ಸೊ ಹೆಚ್ಚು ಗ್ರಾಮರ್ಗೆ ಪ್ರಿಫರೆನ್ಸ್ ಕೊಡ್ತಾ
ನಾವು ನಮ್ಮ ಕಾನ್ಫಿಡೆನ್ಸ್ನ ಕಳ್ಕೊಂಬಿಡೋ ಚಾನ್ಸಸ್ ಇದೆ. ಹಾಗಾಗಿ ನಿಧಾನಕ್ಕೆ ಗ್ರಾಮರ್ನ ಕಲಿತಾ ಕಲಿತಾ ಸ್ಪೀಕಿಂಗ್ನ ಪ್ರಾಕ್ಟೀಸ್ ಮಾಡಿಕೊಳ್ಳ್ರಿ. ಸೊ ಹಾಗಾದರೆ ಯಾವ 5 ತಪ್ಪುಗಳನ್ನು ನಾವು ಬಿಡಬೇಕಾಗಿತ್ತು ಅಂತಂದರೆ ಇವು. ಈ ಮಿಸ್ಟೇಕ್ಸ್ನ ಕಡಿಮೆ ಮಾಡಿ, ಬರೀ ನೋಡೋದು ಕೇಳೋದು ಮಾಡಬಾರ್ದು. ಈ ಮಿಸ್ಟೇಕ್ ಮಾಡ್ತಾಯಿದ್ದೀವಿ, ಸೊ ಇದನ್ನು ಸ್ಟಾಪ್ ಮಾಡಿ. ತಪ್ಪು ಮಾಡ್ತೀವಿ ಅಂತ ಭಯ ಇದೆಯಾ, ಜಸ್ಟ್ ಸ್ಟಾಪ್ ಇಟ್. ಟ್ರಾನ್ಸ್ಲೇಷನ್ ಮೆಥಡಿಗೆ ಹೋಗಬೇಡಿ, ಅನುವಾದ ಮಾಡಬೇಡಿ. ನೆಕ್ಸ್ಟ್, ಎವ್ರಿ ಡೇ 20 ಮಿನಿಟ್ಸು ಡೈಲಿ ರೊಟೀನ್ ಥರ ಇಂಗ್ಲೀಷನ್ನು ಪ್ರಾಕ್ಟೀಸ್ ಮಾಡಿ. ಗ್ರಾಮರ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದು ಬಿಟ್ಟು ಜಸ್ಟ್ ಸ್ಟಾರ್ಟ್ ಟು ಸ್ಪೀಕ್ ಇನ್ ಇಂಗ್ಲೀಷ್. ಯು ವಿಲ್ ರೀಚ್ ಯುವರ್ ಗೋಲ್. ಟ್ರೈ ಅಗೇನ್ ಆ್ಯಂಡ್ ಅಗೇನ್. ಸ್ವಾಮಿ ವಿವೇಕಾನಂದರು ಹೇಳಲಿಲ್ವಾ, ಟ್ರೈ ಅಗೇನ್ ಆ್ಯಂಡ್ ಅಗೇನ್, ಎಟ್ ಲಾಸ್ಟ್ ಯು ವಿಲ್ ಬಿ ರೀಚ್ ದಿಸ್ ಗೋಲ್. ನೀವು ಪ್ರಯತ್ನ ಮಾಡಿದರೆ ಮಾತ್ರ ನೀವು ಮುಂದೆ ಹೋಗಿ ರೀಚ್ ಆಗೋಕ್ಕಾಗೋದು. ಇಲ್ಲ ಇಲ್ಲೇ ಇದ್ದೀವಿ ಅಂದರೆ ಕೊನೆವರೆಗೂ ಅಲ್ಲೇ ಇರ್ತೀವಿ. ನಾವು ಪ್ರಯತ್ನ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಅಂದರೆ ಅಲ್ಲೇ ಇರ್ತೀವಿ. ಈ ಭಯನೆಲ್ಲ ತೊಡೆದು ಹಾಕಿ, ಈ ಮಿಸ್ಟೇಕ್ಸ್ನ ಇವತ್ತಿಗೆ ನಿಲ್ಲಿಸಿ ನಿಮ್ಮ ಇಂಗ್ಲೀಷ್ ಸ್ಪೀಕಿಂಗನ್ನು ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ಯಾರಿಗೆಲ್ಲ ಯೂಸ್ ಇದೆಯೋ ಅವರಿಗೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡ್ರಿ. ದಯವಿಟ್ಟು ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ. ಇದು ಮತ್ತಾರಿಗೆ ಯೂಸ್ಫುಲ್ ಇದೆ ಈ ವಿಡಿಯೋ ಅಂತ ಅನಿಸ್ತಾ ಇದೆಯೋ ಅವ್ರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.